ಕ್ವಶನ್ ಪೇಪರ್ ಸರಾಸರಿ ಕ್ವಶನ್ ಕೊಟ್ಟಿನಲ್ರಿ. ಸೊ ಎಷ್ಟು ಬಂದದ ಆನ್ಸರ? 60 ಬಂದದ ರೀ. ಸೊ ಎಲ್ಲರೂ ಬಿಡಿಸಿದ್ದೀರಿ. ಸೊ ರೈಟ್ ಆನ್ಸರ್. ಸೊ ಫಸ್ಟ್ ಏನು ಮಾಡಿದಿರಿ? ಸೊ ಅವರೇಜ್ ಅಂದರೆ ಏನು ಮಾಡ್ತೀರಿ? ಸಮ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಮಾಡ್ತೀರಿ. ಸೊ ಇವಾಗ 14th ಇನ್ನಿಂಗ್ಸ್ ಸಮ್ ಕಂಡುಹಿಡಿಬೇಕು ರೀ. ಸಮ್ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು? ಎವರೇಜ್ ಜೊತೆ ನಂಬರ್ ಏನು ಮಾಡ್ಬೇಕ್ರಿ? ಮಲ್ಟಿಪ್ಲೈ ಮಾಡ್ಕೋಬೇಕ್ರಿ. ಸೊ 14ನೇ ಇನ್ನಿಂಗ್ಸ್ ಅವರೇಜ್ ಎಷ್ಟು ಕೊಟ್ಟಿದ್ದಾರೆ ರೀ? ಅವರು 30 ಕೊಟ್ಟಿದ್ದಾರೆ ರೀ. ಇಂಟು 14 ರೀ. 14 ಮೂರನೇ ಎಷ್ಟು ರೀ? 42. ಸೊ 14ನೇ ಇನ್ನಿಂಗ್ಸ್ನ ಒಟ್ಟು ರನ್ಸ್ ಎಷ್ಟಾದವು ರೀ? ಅವರು 420. ನಮಗೇನು ಮಾಡಿದಾರಪ್ಪ ಅಂದ್ರೆ ನೆಕ್ಸ್ಟ್ ಇನ್ನಿಂಗ್ಸ್ ಅಂದರೆ ಎಷ್ಟನೇ ಇದ್ರಿ? 15ನೇ ಇನ್ನಿಂಗ್ಸ್ ರೀ. 15ನೇ ಇನ್ನಿಂಗ್ಸ್ರಾಗ ಎವರೇಜ್ ಎಷ್ಟು ಮಾಡಂದಾರಿ? ನಮ್ಮದು 32. ಹಾಗಾದರೆ ಇದು 14th ಇನ್ನಿಂಗ್ಸ್ ಸಮ್ ಆದರೆ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ 15th ಇನ್ನಿಂಗ್ಸ್ ಸಮ್. ದಟ್ ಈಸ್ ಈಕ್ವಲ್ ಟು ಆವ್ರೇಜ್ ಈಸ್ ಗಿವನ್ ಎಷ್ಟು ಕೊಟ್ಟಾರೆ? 32 ಇಂಟು 15. 15 ಗುಣಿಸು 32 ಮಾಡ್ಬೇಕ್ರಿ. ಸೊ 15 ಎರಡಲೇ ಎಷ್ಟು ರೀ? 30. 15 ಮೂರಲೇ ಎಷ್ಟು ರೀ? 45. 45ಕ್ಕೆ 3 ಸೇರಿಸಿದ್ರೆ ಎಷ್ಟು ರೀ? 48 ರೀ. 14ನೇ ಇನ್ನಿಂಗ್ಸ್ನಾಗ ಒಟ್ಟು ರನ್ಸ್ 420. ಸೊ 15 ಒಳಗ್ರಿ 480 ರೀ. ಹಾಗಾದರೆ ಸೊ 15th ಇನ್ನಿಂಗ್ಸ್ ರನ್ ಕೇಳಿದ್ದಾರೆ ಅವ್ರು. 15th ಇನ್ನಿಂಗ್ಸ್ ರನ್. ಸೊ 480 ಮೈನಸ್ 420 ಈಸ್ ಈಕ್ವಲ್ ಟು 60 ರನ್ಸ್. ಪ್ರತಿಯೊಬ್ಬರು ಹೀಗೆ ಬಿಡಿಸಿದ್ದೀರಿ. ಸೊ ನೆಕ್ಸ್ಟ್ ಕ್ವಶನ್ ಬರಿಲ್ರ ಅಥವಾ ಯಾರಾದರೂ ಬಿಡಿಸಿಲ್ಲೋ? ಬಿಡಿಸಿದ್ದೀರಲ್ರಿ ಎಲ್ಲರೂ ಬಿಡಿಸಿದ್ದೀರಲ್ರಿ? And the next one is find the value of x. Find the value of x in the equation given below. In the equation given below. X square minus 16x plus 63 is equal to 0. So option A is given 0.6. Option B is given 2,3. Option C is given 5.9. Option D is given 7,9. ಸೊ ನೋಡಿದ ತಕ್ಷಣ ಆನ್ಸರ್ ಮಾಡ್ಬೋದ್ರಿ ಫ್ಯಾಕ್ಟರೈಸೇಷನ್ ಒಳಗೆ. ನೋಡ್ರಿ ಏನು ಕೇಳಿದಾರಪ್ಪ ಅಂದ್ರೆ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಗಿವನ್ ಇಕ್ವೇಶನ್. ಕೊಟ್ಟಿರುವ ಸಮೀಕರಣದಲ್ಲಿ ಎಕ್ಸದ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಎಕ್ಸದ ಬೆಲೆ ಕಂಡುಹಿಡಿಯಿರಿ ಅಂದಾಗ ಏನು ಕೊಟ್ಟಿದ್ದಾರೆ ಅವರು? ಎಕ್ಸ್ ಸ್ಕ್ವೇರ್ ಮೈನಸ್ 16x ಪ್ಲಸ್ 63 ಕೊಟ್ಟಿದ್ದಾರೆ. ನಮ್ಗೆ ಗೊತ್ತದ ರೀ ಇಲ್ಲೇ ಮೈನಸ್ ಐತಂದ್ರೆ ಬರುವ ಎರಡು ಫ್ಯಾಕ್ಟರ್ಸ್ ಏನಾಗಿರ್ತೈತ್ರಿ? ಪ್ಲಸ್ ಆಗಿರ್ತೈತೋ ಮೈನಸ್ ಆಗಿರ್ತೈತೋ? ಇಲ್ಲೇ ಮೈನಸ್ ಐತಂದ್ರೆ ಬರುವ ಎರಡು ಫ್ಯಾಕ್ಟರ್ಸ್ ಏನಾಗಿರ್ತಾವಂದ್ರೆ ಮೈನಸ್ ಆಗಿರ್ತಾವ. ಅವನು ಮೈನಸ್ ಈಸ್ ಈಕ್ವಲ್ ಟು 0 ಮಾಡಿದ್ರೆ ಆನ್ಸರ್ ಏನು ಬರ್ತೈತ್ರಿ? ಪ್ಲಸ್ ಬರ್ತೈತಿ. ಹಾಗಾದರೆ ಡೈರೆಕ್ಟ್ ನೋಡಿದ ತಕ್ಷಣ ಮಾಡ್ಬೋದ್ರಿ. ಎಕ್ಸ್ ಸ್ಕ್ವೇರ್ ಮತ್ತು 63 ಎಕ್ಸ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದ್ರೆ 63 ಬರಬೇಕು. ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಮಧ್ಯದ ಸಂಖ್ಯೆ 16 ಬರಬೇಕು. ಹಾಗಾದ್ರೆ ಸಂಖ್ಯೆನ ಯಾವ ರೀತಿ ಹೊಡಿತೀರಿ ನೀವು? ಎಷ್ಟರಲ್ಲೇ ಹೊಡಿತೀರಿ? 7 9. ವೆರಿ ಗುಡ್. 7 9. 7 9 63 ರೀ. 7 9 ಕೂಡಿಸಿದ್ರೆ ಎಷ್ಟಾಗತ್ತೆ ರೀ? 16 ರೀ. ಹಾಗಾದ್ರೆ ಆಪ್ಷನ್ ಏನೈತಿ ಇಲ್ಲಿ? ಆಪ್ಷನ್ ಡಿ. ಆರಾಮಾಗಿ ಹಾಕ್ಬೋದ್ರಿ. ಸೊ ಇವಾಗ ನೋಡ್ರಿ ಸಂಖ್ಯೆಗಳನ್ನ ಹೊಡಿಬೇಕಾರ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ ರಿಲೇಷನ್ ಏನಿರುತ್ತೆ? ಮಲ್ಟಿಪ್ಲೈ ಇರುತ್ತೆ. 63 ಗುಣಿಸು ಎಕ್ಸ್ ಸ್ಕ್ವೇರ್ ಅಂದ್ರೆ ಪ್ಲಸ್ 63 ಎಕ್ಸ್ ಸ್ಕ್ವೇರ್ ರೀ. ಸರಿನಾ? ಗುಣಾಕಾರ ಮಾಡಿದ್ರೆ ಪ್ಲಸ್ 63 ಎಕ್ಸ್ ಸ್ಕ್ವೇರ್ ಬರಬೇಕು. ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಮಧ್ಯದ ಸಂಖ್ಯೆ ಬರಬೇಕು. ಹಾಗೆ ಸಂಖ್ಯೆನ ಹೊಡಿಬೇಕು. ಹಾಗಾದ್ರೆ ನೀವು ಹೇಳಿದ್ರಿ ಈಗ ಎಷ್ಟರಲ್ಲಿ ಹೊಡಿ ಅಂದ್ರಿ? 7 9. ಸೊ 7x ಇಂಟು 9x ಈಸ್ ಈಕ್ವಲ್ ಟು 7 9 ಎಷ್ಟು ರೀ?
63 ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 63 ಅಂತೂ ಬಂತ್ರಿ. ಇಲ್ಲಿ ಯಾವ ಸೈನ್ ತೊಗೊಂಡಿರ್ತೀವಲ್ಲ ಅದ ಸೈನ್ ತೊಗೊಂಡಾಗ ಮಧ್ಯದ ಸಂಖ್ಯೆ ಬರ್ಬೇಕ್ರಿ. ಮಧ್ಯದಾಗ ಏನದ ರೀ -16 ಐತ್ರಿ. ನಾವು ಇಲ್ಲಿ ತಗೊಂಡು 7 ಮತ್ತು 9 7 9 ಕೂಡಿಸಿದ್ರೆ 16 ಐತ್ರಿ. ಪ್ಲಸ್ 16 ಆಯಿತು, ನಮ್ಗೆ -16 ಬೇಕು. ಹಾಗಾದ್ರೆ ಏನು ಮಾಡೋದ್ರಿ, ಎರಡಕ್ಕೂ ಮೈನಸ್ ಕೊಡು. ಮೈನಸ್ ಇಂಟು ಮೈನಸ್ ಪ್ಲಸ್. ಇಲ್ಲ -7x ರೀ. ನೆಕ್ಸ್ಟ್ -9x ಈಸ್ ಈಕ್ವಲ್ ಟು -7 -9. ಅಡಿಷನ್ ಮಾಡ್ತೀರಾ ಸಬ್ಸ್ಟ್ರಾಕ್ಷನ್ ಮಾಡ್ತೀರಾ? ಅಡಿಷನ್ ಮಾಡ್ತೀರಿ. ಸೊ 9ಕ್ಕೆ 7 ಸೇರಿಸ್ರಿ ಎಷ್ಟು ರೀ, 16x. ಸೈನ್ ಏನದ ರೀ ಮೈನಸ್ ಮೈನಸ್ ಇಡ್ಬೇಕಲ್ರಿ. -16ರ ಬದಲಾಗಿ ರಿಪ್ಲೇಸ್ ಮಾಡಿ ಈ ಸಂಖ್ಯೆನ ಬರೀದ್ರಿ. -7x -9x ನೋಡ್ರಿ. x² -16ರ ಬದಲಾಗಿ ಈ ಸಂಖ್ಯೆನ ಬರೀದ್ರಿ. ಸೊ ಏನು ಅದ ರೀ -7x -9x ಪ್ಲಸ್ 63 ಈಸ್ ಈಕ್ವಲ್ ಟು 0. ಮೊದಲ ಎರಡು ಹಾಗೂ ಕೊನೆ ಎರಡಕ್ಕ ಸಾಮಾನ್ಯ ಅಪವರ್ತನ ತೆಗಿಬೇಕ್ರಿ. ಮೊದಲ ಎರಡೊಳಗ ಕಾಮನ್ ಏನು ಕಾಣದ ರೀ ನಿಮ್ಗೆ, ಏನು ಕಾಣದ ರೀ ಎಕ್ಸ್ ತೆಗಿಬೋದಾ? ಎಕ್ಸ್ ತೆಗಿತೀರಿ, ಎಕ್ಸ್ ತೆಗ್ದೀವ್ರಿ. ಇಲ್ಲಿ ಎಷ್ಟು ಎಕ್ಸ್ ಅದಾವ್ರಿ, 2x ಅದಾವ. ಎಷ್ಟು ಎಕ್ಸ್ ಉಳ್ಕೊಂಡು ಇಲ್ಲಿ 1x. ಚಿಹ್ನೆ ಏನದ ರೀ -7x ಅದ ರೀ. ಎಕ್ಸ್ ಹೊರಗೆ ತೆಗ್ದಿರಿ, ರಿಮೈನ್ಸ್ ಏನು ಉಳಿತು 7. ವೆರಿ ಗುಡ್. ಸೊ ಇಲ್ಲಿ ಸೈನ್ ಏನದ ರೀ ಮೈನಸ್ ಹೊರಗೆ ತೆಗಿಬೇಕಲ್ರಿ, ಮೈನಸ್ ತೆಗಿ. 9 ಮತ್ತು 63 ಯಾವಾರ ಒಂದ ಮಗ್ಗಿ ಒಳಗೆ ಅದಾವ ನೋಡ್ರಿ. 9 ಮಗ್ಗಾಗ ಐತೆ ಅಲ್ರಿ. ಸೊ 9 ತೆಗಿನಲ್ರಿ. ಸೊ 9 ತೆಗಿದೀವ್ರಿ. ಸೊ ಏನು ಉಳಿತಿಲ್ಲಿ ಎಕ್ಸ್. ಇಲ್ಲ ಮೈನಸ್ ಅದ, ಇಲ್ಲೇ ಪ್ಲಸ್ ಅದ, ಇಲ್ಲೇ ಕೊಡ್ಬೇಕು ರೀ ಮೈನಸ್ ಇಂಟು ಮೈನಸ್ ಪ್ಲಸ್. 9 ಎಷ್ಟಲೇ 63 ರೀ. 9 7 63 ಈಸ್ ಈಕ್ವಲ್ ಟು 0. ಇಲ್ಲೇನದಲ್ಲ ಇಲ್ಲೇ ಅದನ್ನ ಇರುತ್ತೆ. x - 7 ಆ್ಯಂಡ್ x - 9 ಈಸ್ ಈಕ್ವಲ್ ಟು 0. ನೋಡಿ ಫ್ಯಾಕ್ಟ್ರೈಸೇಷನ್ ಫೈಂಡ್ ಔಟ್ ಮಾಡಂದ. ಮಧ್ಯದಾಗ ಮೈನಸ್ ಐತಂದ್ರೆ ಎರಡು ಏನಾಗಿರ್ತಾವ್ರಿ ಮೈನಸ್ ಬರ್ತಾವ್ರಿ. ಡೈರೆಕ್ಟಾಗಿ ಮೈನಸ್ ಅದ ಹುಡ್ಕೋದು ಫ್ಯಾಕ್ಟರ್ಸ್. ಅದ ಇಲ್ಲಿ ಸಾಲ್ವ್ ಎಕ್ಸ್ ವ್ಯಾಲ್ಯೂ ಆಫ್ ಎಕ್ಸ್ ಅಂದಾಗ ಆನ್ಸರ್ ಏನು ಬರ್ತಾವ್ರಿ ಪ್ಲಸ್ ಬರ್ತಾವ. ನೋಡಿ x - 7 x - 9 ಈಸ್ ಈಕ್ವಲ್ ಟು 0 ಅಂದಾನ. ವಿ ಹ್ಯಾವ್ ಟು ಟೇಕ್ ಅನ್ x - 7 ಈಕ್ವಲ್ ಟು 0. x ಈಕ್ವಲ್ ಟು -7 ಆ ಕಡೆ ಹೋದ್ರೆ ಏನಾಗುತ್ತಾ +7. 1x ಬೆಲೆ ಸಿಗ್ತಾ. ಸೊ ನೆಕ್ಸ್ಟ್ ಇನ್ನೊಂದು ಅದ ರೀ ನಮ್ದು x - 9. x - 9 ಈಕ್ವಲ್ ಟು 0. x ಈಕ್ವಲ್ ಟು -9 ಆ ಕಡೆ ಹೋದ್ರೆ ಐತ್ರಿ +9. ಹಾಗಾದ್ರೆ ನಾವು ನೋಡಿದ ತಕ್ಷಣ ಆನ್ಸರ್ ಮಾಡ್ಬೋದಲ್ರಿ. 7 ಮತ್ತು 9 ಗುಣಾಕಾರ ಮಾಡಿದ್ರೆ 63 ಬರಬೇಕು. ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಮಧ್ಯದ ಸಂಖ್ಯೆ ಬರಬೇಕು. ಹಾಗೆ ಸಂಖ್ಯೆ ಹೊಡಿದ್ರಿ. ಇಲ್ಲ ಮೈನಸ್ ಐತೆ ಅಂದ್ರೆ ಸಾಲ್ವ್ ಬಂದಾಗ 2 ಪ್ಲಸ್ ಬಂದಿರ್ತಾವೆ. ಫ್ಯಾಕ್ಟರ್ಸ್ ಅಂದ್ರೆ 2 ಏನು ಬಂದಿರ್ತಾವೆ ಮೈನಸ್ ಬಂದಿರ್ತಾವೆ. ಡೈರೆಕ್ಟಾಗಿ ನೋಡ್ಬಿಟ್ಟು ಆನ್ಸರ್ ಮಾಡ್ಬೋದು. ಕ್ವಿಕ್ಕಾಗಿ ಬಿಡಿಸ್ರಿ. ಬಿಡಿಸ್ಕೊಂಡಿದ್ದಾಯ್ತಾ? ಬಿಡಿಸಿದಾಯ್ತು ರೀ. ಸೊ ನೆಕ್ಸ್ಟ್ ಕ್ವಶನ್ ಬರಿಬೋದಾ? ಬರಿಲ್ರಿ. ಟೈಮ್ ಫಾಸ್ಟಾಗಿ ಹೊಂಟೈತ್ರಿ. ನೀವು ಏನಾಗ್ರಿ ಫಾಸ್ಟಾಗ್ರಿ. ನೆಕ್ಸ್ಟ್ ಕ್ವಶನ್. A can complete a job. A can complete a job
A can complete a job in 10 days. In 10 days. In 10 days. Whereas A and B, A and B together can complete it in 6 days. In 6 days. How long will B take alone to complete the job? Second, A is equal to option 15 days and B is equal to 12 days, C is equal to 10 days and D is equal to 20 days. A can complete a job in 10 days. A and B can together complete a same work in 6 days. In how many days B alone can complete the same work? ನೋಡಿದ ತಕ್ಷಣ ಆನ್ಸರ್ ಮಾಡ್ಬೋದ್ರಿ. ಟೈಮ್ ಅಂಡ್ ವರ್ಕ್. ಎ ಒಂದು ಕೆಲಸವನ್ನ ಎಷ್ಟು ದಿನದಾಗ ಮುಗಿಸ್ತಾನ್ರಿ? 10 ದಿನದಾಗ ಮುಗಿಸ್ತಾನ್ರಿ. ಎ ಮತ್ತು ಬಿ ಇಬ್ಬರು ಸೇರಿ ಎಷ್ಟು ದಿನದಾಗ ಮುಗಿಸ್ತಾರ್ರಿ? 6 ದಿನದಾಗ ಮುಗಿಸ್ತಾರ್ರಿ. ಹಾಗಾದ್ರೆ ನಮ್ಗೆ ಯಾರು ಬೇಕಾಗ್ಯಾರ ಇವಾಗ? ಬಿ ಒಬ್ಬನೇ ಬೇಕಿದ್ದಾರ್ರಿ. ಹೌದಾ? ಒಬ್ಬನೇ ಬೇಕಾಗಿದ್ದಾಗ ವಿ ಹ್ಯಾವ್ ಟು ಟೇಕನ್ ಎ ಡಿಫ್ರೆನ್ಸ್ ಬಿ. ಸರಿನಾ? ಎ ಡಿಫ್ರೆನ್ಸ್ ಬಿ ಮೊದಲಿಗೆ ನೋಡ್ರಿ. ಎ ಡಿಫ್ರೆನ್ಸ್ ಬಿ ಅಂದ್ರೆ ಏನು ತಗೋತೀರಿ? T1 T2 divided by T1 difference T2. ಸರಿನಾ? T1 is a work of A. ಏದರ ಕೆಲಸ ಎಷ್ಟು ದಿನ ಮುಗಿಸನ್ರಿ? 10 ದಿನ. T2 work of both A and B. ಸೊ ಎಷ್ಟು ದಿನ ಕೊಟ್ಟಿದ್ದಾರೆ ಅವರು? 6 divided by 10 difference 6. 10 difference 6. ಸೊ 10 ಗುಣಿಸುವ 6 10 6 60. 10ರಲ್ಲಿ 6 ತೆಗೆಯಲಾಗಿ 10ರಾಗ ತೆಗೆದ್ರೆ ಎಷ್ಟ್ರಿ? 4 ರೀ. 4ಕ್ಕೆ ಮತ್ತು 60ಕ್ಕೆ ಬಾ ಹೋಗುತ್ತಾ? ಎಷ್ಟಲೇ ಹೋಗುತ್ತ್ರಿ? ಎಷ್ಟಲೇ? 4 1 4 4 1 4 ಎಷ್ಟು ಉಳಿತಿಲ್ಲಿ? 2 ಉಳಿತಾ? 20 ಆಯ್ತಾ? 4 ಇಲ್ಲೇ ಎಷ್ಟು ದಿನ ಬಂತ್ರಿ? 15 ಡೇಸ್. 10 15 ಕೊಟ್ರೆ 6 ಬಂದಿರ್ತೈತಿ. 10 6 ಕೊಟ್ರೆ 15 ಬಂದಿರ್ತೈತಿ. 15 6 ಕೊಟ್ರೆ 10 ಬರ್ತೈತಿ. ಡೈರೆಕ್ಟಾಗಿ ನೆನ್ಪಿಟ್ಕೊಂಡು ಈಸಿಯಾಗಿ ಇರ್ತೈತಿ ಟೈಮ್ ಆ್ಯಂಡ್ ವರ್ಕ್ ಒಳಗೆ. ನೋಡ್ರಿ ಇದನ್ನ ಇಂಟರ್ಚೇಂಜ್ ಮಾಡ್ಕೊಡ್ತಾರೆ. ಇಬ್ರು ಸೇರಿ ಮಾಡಕ್ಕೆ ತಗೊಳಗುತ್ತೆ ದಿನಗಳ ಸಂಖ್ಯೆ. ಇವ್ 10 ತೊಗೊಂಡಂದ್ರೆ 15 ತೊಗೊಂಡ್ರೆ ಆನ್ಸರ 6 ಬರ್ತೈತಿ. 10 6 ಕೊಟ್ರೆ 15 ಬರ್ತೈತಿ. 15 6 ಕೊಟ್ರೆ 10 ಬರ್ತೈತಿ. ಆರಾಮಾಗಿ ನೆನ್ಪಿಟ್ಕೋದು ಟೈಮ್ ಆ್ಯಂಡ್ ವರ್ಕ್ ಡಿಫ್ರೆನ್ಸ್. ಅದೇ ಇಬ್ಬರು ಸೇರಿ ಅಂದಾಗ ಇಲ್ಲಿ ಏನು ಮಾಡ್ತೀರಿ? ಚಿಹ್ನೆ ಪ್ಲಸ್. ಇಬ್ಬರು ಸೇರಿದಾಗ ಇಲ್ಲಿ ಏನು ಮಾಡಿದ್ರಿ? ಪ್ಲಸ್. ಒಬ್ಬೊಬ್ಬರ ಕೇಳಿದಾಗ ಇಲ್ಲಿ ಏನು ಮಾಡಿದ್ರಿ? ಮೈನಸ್ ಮಾಡ್ಕೊಳ್ಳಿ. ಬಿಡಿಸಿದಾಯ್ತಾ? ನೆಕ್ಸ್ಟ್ ಒನ್, ಸಿಂಪ್ಲಿಫೈ ದ ಗಿವನ್ ಎಕ್ಸ್ಪ್ರೆಷನ್. Simplify the given expression. Given expression. 10 raised to 6 into 10 raised to 3 into 10 raised to minus 6
into 10 raised to minus 3 into 10 raised to 0 into 0. Option A is given 10 to the power 5, B is given 10 to the power 8, and C is given 10 to the power 9, and D is given 0. ಎಷ್ಟು ಫಾಸ್ಟ್ ಇದೀರಿ? ಎಷ್ಟು? 0 ಅಲ್ರಿ? 0 ಅಲ್ರಿ? ಇವಾಗ ನೋಡ್ರಿ, ಏನು ನೋಡಂಗಿಲ್ಲ. 0 ಕೊಟ್ಟಾರಂದ್ರೆ 0 ಜೊತೆ ಏನು ಮಲ್ಟಿಪ್ಲೈ ಮಾಡಿದ್ರು ಏನಾಗುತ್ತಾ? 0ನೇ ಆಗುತ್ತೆ. ಡೈರೆಕ್ಟಾಗಿ ಏನು ಹೇಳಿದ್ರಿ ನೀವು? 0 ಅಂತ ಹೇಳಿ. ಒಂದು ವೇಳೆ ಇದಿಲ್ಲ, ಈ ಸಂಖ್ಯೆ ಇಲ್ಲ, ಇವಾಗ ಆನ್ಸರ್ ಎಷ್ಟು ಬಂದಿದೆ? 1. ಸರಿ ಐತಲ್ರಿ? ನೋಡ್ರಿ, ಇದಿಲ್ಲಪ್ಪ ಅಂದ್ರೆ 10 raised to minus 3, 10 raised to plus 3, 10 raised to minus 6, 10 raised to plus 6 ಹೋಗ್ತಿದ್ದು ರೀ. 10 to the power 0 ಇದ್ರ ಬೆಲೆ ಏನಾಗಿತ್ತು? 1 ಆಗಿತ್ತು. ಹಾಗಾದ್ರೆ ಆನ್ಸರ್ ಏನು ಬರ್ತಿತ್ತು ನಮ್ದು? 1 ಆಗಿತ್ತು. ಹಾಗಾದ್ರೆ ಈಗ ನಾವು 0 ಜೊತೆ ಇದನ್ನ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ ಇದ್ರ ಆನ್ಸರ್ ಎಷ್ಟು? 0. ರೈಟ್? ಏನೂ ಬಿಡ್ಸಂಗಿಲ್ಲ. 0 ಐತಲ್ರಿ? ಡೈರೆಕ್ಟಾಗಿ 0. ಆ 0 ಇರಲಿಲ್ಲ ಅಂದ್ರೆ ಆನ್ಸರ್ ಏನು ಬರ್ತಿತ್ತು? ಇವಾಗ 1 ಬರ್ತಿತ್ರಿ. ಸೊ ಆ 0ನೂ ಇಲ್ಲ, 10 to the power 0ನೂ ಇಲ್ಲ, ಅವಾಗ ಏನು ಬರ್ತಿತ್ತು? 10 raised to 6, 10 raised to 3, 10 raised to minus 6, 10 raised to minus 3 ಇಷ್ಟ. ಇದು ಇಲ್ಲ, 1. ಹೌದಿಲ್ರಿ? ಸೊ ಕರೆಕ್ಟಾಗಿ ಗೊತ್ತೈತಲ್ರಿ? ಸೊ ಇವಾಗ ಆನ್ಸರ್ ಏನಾಯ್ತು? 0. ಎಲ್ಲರಿಗೂ ಅರ್ಥ ಆಗದರಿ? ಸೊ ನೆಕ್ಸ್ಟ್ ಕ್ವಶನ್ ಬರಿಲ್ರಿ. A person borrows Rs 20,000 from the bank. 20,000 from the bank. At a simple interest, rate of 12% per annum. 12% per annum. How much total money? How much total money he had to repay? He has to repay exactly after 1 year. Exactly after 1 year. That is option A is given 20,000, B is given 21,000, C is given 24,000, and D is given 22,400. ಸಿಂಪಲ್ ಇಂಟ್ರೆಸ್ಟ್ ಇಷ್ಟೊಂದು ಫಾಸ್ಟಾ? ವೆರಿ ಗುಡ್. ಆಪ್ಷನ್ ಡಿ. ಪ್ರಶ್ನೆ ಬರ್ದಿದ್ದೀರಲ್ರಿ? ಸುಮ್ಮನೆ ನೋಡ್ಬಿಟ್ಟೆ ಬಿಡ್ಸತ್ತೀರೋ? ಬಡ್ದಿದ್ದೀರಿ? ಸೊ ಇವಾಗ ಮೊದಲಿಗೆ ಏನು ಮಾಡ್ಬೇಕಪ್ಪ ಅಂದ್ರೆ ಅವ್ರು ಏನು ಕೊಟ್ಟಿದಾರ, ಒಬ್ಬ ವ್ಯಕ್ತಿ ರೀ 20,000 ರೂಪಾಯಿಯನ್ನ ಎಷ್ಟು ಪರ್ಸೆಂಟ್ ಬಡ್ಡಿ ದರದಂಗೆ ತಗೋತಾನ್ರಿ? 12% ಬಡ್ಡಿ ದರದಂಗೆ ತಗೋತಾನ್ರಿ. 1 ವರ್ಷದ ನಂತರ ಒಟ್ಟಾರೆ ಹಣ ಎಷ್ಟು ಕಟ್ಟಬೇಕು ಅಂತ ಕೇಳಿದ್ದಾರೆ. ಅಮೌಂಟ್ ಕೇಳಿದ್ದಾರೆ. ಅಂದ್ರೆ ಸರಳ ಬಡ್ಡಿ ಒಳಗೆ ಫಸ್ಟ್ ನಾವು ಸರಳ ಬಡ್ಡಿ ಕಂಡುಹಿಡಿಬೇಕ್ರಿ. ಸರಳ ಬಡ್ಡಿ ಕಂಡುಹಿಡಿಬೇಕಾದ್ರೆ I is equal to PTR upon
100. ಎಲ್ಲರಿಗೂ ಗೊತ್ತೈತಿ PTR ಅಪಾನ್ 100. ಸೊ ಪ್ರಿನ್ಸಿಪಲ್ ಈಸ್ ಗಿವನ್. ಅಸಲು ಎಷ್ಟು ಅದ ರೀ ನಮ್ಮದು 20,000 ರೂಪಾಯಿ ಅದ ರೀ. ಟೈಮ್ ಎಷ್ಟು ವರ್ಷ? ಒಂದೇ ವರ್ಷ. ರೇಟ್ ಏನು ಕೊಟ್ಟಾರ್ರಿ? 12 ರೀ ಬೈ 100. ಸರಿನಾ? 00 00 ಗೆಟ್ ಕ್ಯಾನ್ಸಲ್. 12 ಬಂದ್ಲೆ 12 ರೀ, 12 ಎರಡ್ಲೆ 24, 2 0 ಇದಾವ್ರಿ, 2 0 ತೊಗೊಂಡಿವ್ರಿ. ಹಾಗಾದ್ರೆ ಬಡ್ಡಿ ಎಷ್ಟಾಯಿತು ನಮ್ಮದು? 2,400 ರೀ. ಬಡ್ಡಿ 2,400 ಆಗೈತಿ. ನಮಗೇನು ಕೇಳಿದಾರ ಅವ್ರ? ಅಮೌಂಟ್ ಕೇಳಿದಾರಿ. ಅಮೌಂಟ್ ಅಂದ್ರೆ ಅಸಲಿನ ಜೊತೆ ಬಡ್ಡಿಯನ್ನು ಕೂಡಿಸ್ಬೇಕ್ರಿ. ಅಸಲು ಎಷ್ಟು ತೊಗೊಂಡಿದ್ದೀರಿ ಸಾಲ? 20,000 ಪ್ಲಸ್ ಬಡ್ಡಿಯ ದರ. ಬಡ್ಡಿ ಎಷ್ಟು ಬಂದದ ರೀ? 2,400. ಓಕೆ, ಇವಾಗ ನಾವು ಕಟ್ಟಬೇಕಾಗಿದ್ದ ಒಟ್ಟು ಹಣ 22,400. ಸರಿನಾ? ಸೂತ್ರ ಯೂಸ್ ಮಾಡ್ಬೇಕಂತ ಏನಿಲ್ರಿ. ನಿಮ್ಗೆ ಗೊತ್ತಿದ್ರೆ ಡೈರೆಕ್ಟ್ ಏನು ಮಾಡೋದು? ಮಲ್ಟಿಪ್ಲೈ ಮಾಡೋದ್ರಿ, 100ರಲ್ಲೇ ಭಾಗಿಸೋದ. ಬಂದ ಆನ್ಸರನ್ನು ಅಮೌಂಟ್ ಪ್ರಿನ್ಸಿಪಲ್ ಜೊತೆ ಅಡಿಷನ್ ಮಾಡಿದ್ರೆ ದಟ್ ವಿಲ್ ಗಿವ್ಸ್ ಅಮೌಂಟ್. ದಟ್ ಈಸ್ ಆಪ್ಷನ್ ಡಿ. ಬಿಡಿಸಿದಾಯ್ತಾ? ಸೊ ನೆಕ್ಸ್ಟ್ ರೀಸನಿಂಗ್ ಸೆಕ್ಷನ್ ಡಿ. So take down, find out the next term of the series given below. Find out the next term. Find out the next term of the series given below. ಕೊಟ್ಟ ಸರಣಿಯ ಮುಂದಿನ ಸಂಖ್ಯೆ ಕಂಡುಹಿಡಿಯಿರಿ. ಕೊಟ್ಟ ಸಂಖ್ಯೆಯ ಮುಂದಿನ ಸಂಖ್ಯೆ ಕಂಡುಹಿಡಿಯಿರಿ. 2, 6, 14, 30. ನೆಕ್ಸ್ಟ್ ನಂಬರ್ ಫೈಂಡ್ ಔಟ್ ದಿ. ಆಪ್ಷನ್ ಎ 68, ಆಪ್ಷನ್ ಬಿ 52, ಸಿ 48, ಡಿ 62. ಸೊ ಎಷ್ಟು? ಆಪ್ಷನ್ ಡಿನಾ? ಸೊ ಡಿಫರೆನ್ಸ್ ನೋಡಿದ್ದೀರಿ. ಸೊ ಇವಾಗ ಹೇಳ್ರಿ, 2 ಮತ್ತು 6 ಮಧ್ಯೆ ವ್ಯತ್ಯಾಸ ಎಷ್ಟು ಅದ ರೀ? 4. 2ಕ್ಕೆ ಎಷ್ಟು ಸೇರಿಸಿದಾರ್ರಿ? 4. ಸೊ 6 ಮತ್ತು 14ರ ಮಧ್ಯೆ 6ಕ್ಕೆ 14ಕ್ಕೆ ವ್ಯತ್ಯಾಸ ಎಷ್ಟೈತ್ರಿ? 8 ಐತಿ, ಹೌದಲ್ರಿ? ನೋಡ್ರಿ ಇಲ್ಲೇ ನೋಡ್ರಿ, 4 ಐತ್ರಿ, 4ರ ಡಬಲ್ ಆಗೈತಿ. 4 ಐತ್ರಿ, 4ರ ಡಬಲ್ ಆಗೈತಿ. ನೆಕ್ಸ್ಟ್ 14ಕ್ಕೆ 30 ಎಷ್ಟು? 16. ನೋಡ್ರಿ, 4ರ ಡಬಲ್ ರೀ, 8ರ ಡಬಲ್ ರೀ, 16ರ ಡಬಲ್ ರೀ. 16 ಎರಡ್ಲೆ 32. ಎಷ್ಟು ಕೊಡಿಸ್ಬೇಕು ನಾವೀಗ? 32. ಎಷ್ಟಕ್ಕೆ? 30ಕ್ಕೆ. ಎಷ್ಟು ಕೊಡಿಸ್ಬೇಕು? 32. ಆನ್ಸರ್ ಏನಾಯಿತು? 62. ಆಪ್ಷನ್ ಡಿ. ಡಬಲ್ ಅಡಿಷನ್ ಮಾಡ್ಕೊಂಡು ಹೋಗಿದ್ದಾರೆ.
4 ಎರಡ್ಲೆ 8 ಎರಡ್ಲೆ 16 ಎರಡ್ಲೆ. ಸೊ ಡಬಲ್ ಡಬಲ್. ಬಿಡಿಸ್ಕೊಂಡಿದ್ದಾಯ್ತಾ? ಸೊ ನೆಕ್ಸ್ಟ್ ಒನ್. A man is facing south. A man is facing south. A man is facing south. He turns 135 degrees. 135 degrees in the anti-clockwise direction. In the anti-clockwise direction. Anti-clockwise direction. And then turns 180 degrees. 180 degrees in clockwise direction. In clockwise direction. In clockwise direction. Direction. Which direction? Which direction? Which direction is the man facing now? Is the man facing now? So option A is given northeast. B is given northwest. C is given southwest, and D is given southeast. See na? ಹೇಳಿ ಪ್ರಶ್ನೆ ರೀ. A man is facing south. He turns 135 degree in the anti-clockwise direction and then turns 180 degree in the clockwise direction. Which direction is the man facing now? ಒಬ್ಬ ವ್ಯಕ್ತಿ ರೀ ದಕ್ಷಿಣಕ್ಕೆ ಮುಖ ಮಾಡಿ ನಿಂತಾನ್ರಿ. ದಕ್ಷಿಣ ಕಡೆ ಮುಖ ಮಾಡಿ ನಿಂತು ಎಷ್ಟು ಡಿಗ್ರಿ ತಿರುಗ್ತಾನ್ರಿ ಅವ? 135 ಡಿಗ್ರಿ. ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಅಂದ್ರೆ ಗಡಿಯಾರದ ವಿರುದ್ಧ ದಿಕ್ಕಿಗೆ 135 ಡಿಗ್ರಿ ತಿರುಗ್ತಾನ್ರಿ. 135 ಡಿಗ್ರಿ ತಿರುಗಿ ಆದ ನಂತರ ಮತ್ತೇನು ಮಾಡ್ತಾನಪ್ಪ ಅವ? ಕ್ಲಾಕ್ವೈಸ್ ಗಡಿಯಾರದ ದಿಕ್ಕಿಗೆ ಎಷ್ಟು ಡಿಗ್ರಿ ತಿರುಗ್ತಾನ್ರಿ? 180 ಡಿಗ್ರಿ ತಿರುಗ್ತಾನ್ರಿ. ಆವಾಗ 180 ಡಿಗ್ರಿ ತಿರುಗಿದಾಗ ಅವ ಈಗ ಯಾವ ದಿಕ್ಕಿನತ್ತ ಇದ್ದಾನೆ ಅಂತ ಹೇಳಿದಾರೆ. ನಿಮಗಂತೂ ಡೈರೆಕ್ಷನ್ ಈಸಿನ ರೀ, ಹೌದಲ್ರಿ? ನೋಡ್ರಿ, ಎಲ್ಲರಿಗೂ ದಿಕ್ಕುಗಳು ಗೊತ್ತಿದ್ದಾವ್ರಿ. ನೋಡ್ರಿ, ಈಸ್ಟ, ವೆಸ್ಟ್, ನಾರ್ತ್. ಇವಾಗ ಸೌತ್ಗೆ ಮುಖ ಮಾಡಿದಾನಂದ್ರ ದಕ್ಷಿಣದ ದಿಕ್ಕಿಗೆ ಮುಖ ಮಾಡನ್ರಿ. ಮಾಡಿದಾದ ನಂತರ ಎಷ್ಟು ಡಿಗ್ರಿ ತಿರುಗಬೇಕಮ್ಮ? 135 ಡಿಗ್ರಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತಾರೆ. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದ್ರೆ ಗಡಿಯಾರ ಯಾವ ರೀತಿ ತಿರುಗ್ತೈತಿ? ಹೀಗೆ ತಿರುಗ್ತೈತೆ, ಹೀಗೆ ತಿರುಗ್ತಿರ್ತೈತೋ, ಹಿಂಗೆ ತಿರುಗ್ತೈತೆ, ಹೌದಲ್ರಿ? ಈಗ ನಾನು 135 ಡಿಗ್ರಿ ಹಿಂಗೆ ಹೋಗ್ಬೇಕು, ಹಿಂಗೆ ಬರಬೇಕು, ಹಿಂಗೆ ಹೋಗ್ಬೇಕಲ್ರಿ? ರಿವರ್ಸ್ ಆರ್ಡರ್ನಾಗ ಹೋಗ್ಬೇಕಾ? ಈಗ ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ ಇರ್ತೈತಿ, ಸರಿನಲ್ರಿ? ಲಂಬಕೋನ ಕಾಣಿಸ್ತೈತಾ? ಈಗ ಮ್ಯಾಗ ಎಷ್ಟು ಡಿಗ್ರಿ ಬೇಕು? 90 45 ಡಿಗ್ರಿ ಬೇಕು. ಇದ್ರ ಅರ್ಧ ರೀ, ಸರಿನಾ? ಇಲ್ಲಿಂದ ಹೀಗೆ ತಿರುಗ್ತಾನ್ರಿ ಅವ. ತಿರುಗಿದ್ರಿ, ತಿರುಗಿ ಆದ ನಂತರ ಮತ್ತೆ ಇಲ್ಲಿಂದ ಯಾವ ಡೈರೆಕ್ಷನ್? ಕ್ಲಾಕ್ ವೈಸ್ ಡೈರೆಕ್ಷನ್ ಬರ್ತಾನೆ, ಹಿಂಗೆ ಬರ್ತಾನೆ. ಎಷ್ಟು ಬರ್ತಾನೋ? 180. ಇಲ್ಲಿಂದ ಬರ್ತಾನ್ರಿ ವಾಪಸ್
ಇಲ್ಲಿಂದ 180. ಹೌದಿಲ್ಲ, ಇದು 180 ಆಗುತ್ತಲ್ಲ ಇದು, ಸರಿನಾ? ಹಾಗಾದರೆ ಇದ್ರಿ ಯಾವ ದಿಕ್ಕು? ಸೌತ್ ವೆಸ್ಟ್. ಎಲ್ಲದರಿ ಸೌತ್ ವೆಸ್ಟ್? ಇಲ್ಲ, ಸರಿನಾ? ವೆರಿ ಗುಡ್. ಹಾಗಾದ್ರೆ ಸೌತ್ ವೆಸ್ಟ್ ಅಂದ್ರೆ ಕನ್ನಡದಾಗ ಯಾವ ದಿಕ್ಕ್ರಿ? ನೈಋತ್ಯ. ನೈಋತ್ಯ ನೀಟಾಗಿ ನೆನ್ಪಿಟ್ಕೋರಿ. ಊಯಿ ಊಯಿ ಪೂ ಆದ ನೈ ಪ ವಾ. ಸರಿ ಐತಲ್ರಿ? ಹಾಂ, ನೀಟಾಗಿ ನೆನ್ಪಿಟ್ಕೋಬೇಕು. ಮತ್ತು ದಿಕ್ಕು ಇವೇ ದಿಕ್ಕು, 8 ದಿಕ್ಕು. ಹಾಗಾದ್ರೆ ಆಪ್ಷನ್ ಯಾವ್ದ್ರಿ? ಸೌತ್ ವೆಸ್ಟ್. ಚಿತ್ರ ನೀಟಾಗಿ ಹಾಕೋರಿ, ಯಾಕಂದ್ರೆ ಮೊದಲ ಆ್ಯಂಟಿ ಕ್ಲಾಕ್ ವೈಸ್, ಆಮೇಲೆ ಕ್ಲಾಕ್ ವೈಸ್. ಇಲ್ಲಿಗೆ ಬಂದು ನಿಂತಾನ, ಇಲ್ಲಿಗೆ ಬಂದು ನಿಂತಾನಂದ್ರೆ ಯಾವ ದಿಕ್ಕದನ್ರಿ? ಸೌತ್ ವೆಸ್ಟಿಗೆ ಅದಾನ ಅನ್ನಂಗೆ. ಬಿಡಿಸಿದಾಯ್ತಾ? ನೆಕ್ಸ್ಟ್ ಕ್ವಶನ್. In a certain code, in a certain code, in a certain code, daughter is written, daughter is written as TERDAUGH. How is aptitude? How is aptitude? How is aptitude written in that code? Written in that code. Written in that code. DEUAPTIT. Next, UDEAPTIT. ಸಿ. ಪ್ರಶ್ನೆ ಬರಲಿಲ್ಲ, ಆನ್ಸರ್ ಡೈರೆಕ್ಟಾ? ವೆರಿ ಗುಡ್. ನಾಳೆ ಹಿಡಿದ ಪ್ರಶ್ನೆನೇ ಬರಂಗಿಲ್ಲ, ಒಂದೇ ಆನ್ಸರೇ ಬಿಡಿಸ್ತೇನೆ. ಸರಿ ಅಲ್ಲ? ನೋಡ್ರಿ, ಡಾಟರ್ ಎಂಬ ಶಬ್ದವನ್ನ ಯಾವ ರೀತಿ ಕೋಡ್ ಮಾಡಿದಾರಪ್ಪ ಅಂದ್ರೆ TERDAUGH ಅಂತ ಹೇಳಿ ಕೋಡ್ ಮಾಡಿದ್ದಾರೆ. ಹಾಗೆ ಆಪ್ಟಿಟ್ಯೂಡ್ ಅನ್ನ ಯಾವ ರೀತಿ ಕೋಡ್ ಮಾಡಿದ್ದಾರೆ? ಒಂದನೇ ಶಬ್ದ ಯಾವ ರೀತಿ ಕೋಡ್ ಮಾಡಿರ್ತಾರಲ್ಲ, ಎರಡನೇ ಶಬ್ದನೂ ಅದೇ ರೀತಿ ಕೋಡ್ ಮಾಡ್ಬೇಕ್ರಿ. ಸೊ ಇಲ್ಲೇ ಬರ್ದು ಬಿಡುದ್ರಿ, ಒಂದು ಸಾರ್ತಿ ಬರ್ದ್ವಿ ಅಂದ್ರೆ ನಮ್ಗೆ ಆನ್ಸರ್ ಕ್ಲಿಯರಾಗಿ ಸಿಗ್ತೈತ್ರಿ. ಏನು ಕೊಟ್ಟಿರಪ್ಪ ಅಂದ್ರೆ ಡಾಟರ್, DAUGHTER. ಸರಿ ರೀ. ಡಾಟರಾಗ ಏನು ಕೋಡ್ ಮಾಡಿದಾರಪ್ಪ ಅಂದ್ರೆ ಅವರ TERDAUGH. ನೋಡಿದ್ರನ ಅರ್ಥ ಆಗ್ತೈತ್ರಿ. ಈ ಮೂರನ್ನು ಫಸ್ಟ್ ಬರ್ತಾರ. ಸರಿ ರೀ. TERDAU ಕೋಡ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಇನ್ನು ಉಳಿದ 5 ಅಕ್ಷರಗಳನ್ನು ಆ್ಯಸ್ ಇಟ್ ಈಸ್ ಅವು ಹೆಂಗದವಲ್ಲ
ಹಂಗೆ ರಿಪ್ಲೇಸ್ ಮಾಡಿದ್ದಾರೆ. ಸರಿನಾ? ಲಾಸ್ಟ್ 3 ಮೊದಲು 3 ಕೋಡ್ ಮಾಡಿದ್ದಾರೆ, ಮೊದಲು 5 ಕೊನೆ 5ಕ್ಕೆ ಏನು ಮಾಡಿದ್ದಾರೆ? ಕೋಡ್ ಮಾಡಿದ್ದಾರೆ. ಸರಿನಾ? ಒಟ್ಟಾರೆ ಎಷ್ಟು ಅಕ್ಷರದ ಇವು? 8 ಅಕ್ಷರದ. ನಮ್ಗೆ ಕೇಳಿದ್ದು 8 ಅಕ್ಷರದ ಕೇಳಿದ್ದಾರೆ. ಏನು ಕೇಳಿದಾರ? ಆಪ್ಟಿಟ್ಯೂಡ್ APTITUDE. ಸರಿನಾ? ಲಾಸ್ಟ್ 3 ತಗೊಂಡ್ಬಿಡುದ್ರಿ ಪಟ್ನ. ಏನು ತಗೋದು? UDE ಕೋಡ್ ಆಯ್ತಾ? ನೆಕ್ಸ್ಟ್ ಉಳ್ಕೊಂಡು ಏನಿಲ್ಲಿ? ಸರಿನಾ? APTIT ಉಳಿದಿದ್ದಕ್ಕೆ ಹಾಕೋದು APTIT. ರೈಟ್? 3 ಅಕ್ಷರ ತಗೊಂಡಾರ್ರಿ, ಉಳಿದಿದ್ದು ಆ್ಯಸ್ ಇಟ್ ಈಸ ಬರ್ದಾರೆ. ಕೋಡಿಂಗ್ ಮತ್ತು ಡಿಕೋಡ್. ಅರ್ಥ ಆಯ್ತ್ರಿ? ಕೊನೆಯ 3 ಮೊದಲ 3, ಉಳಿದ 5 ಕೊನೆಯ 5. ಸರಿನಾ? ಬಿಡಿಸಿದಾಯ್ತಾ? ನೆಕ್ಸ್ಟ್ ಕ್ವಶನ್. ಫೈಂಡ್ ಔಟ್ ದಿ ನೆಕ್ಸ್ಟ್ ಟರ್ಮ್ ಆಫ್ ದ ಸೀರೀಸ್ ಗಿವನ್ ಬಿಲೋ. ಪ್ರಶ್ನೆ ಬರೀದ್ ಕಲೀರಿ. ಫೈಂಡ್ ಔಟ್ ದಿ ನೆಕ್ಸ್ಟ್ ಟರ್ಮ್ ಆಫ್ ದ ಸೀರೀಸ್ given below. ಕೊಟ್ಟ ಸರಣಿಯನ್ನು ಪೂರ್ಣಗೊಳಿಸಿ. 5, 25, 125, 625, 3125. ನೆಕ್ಸ್ಟ್ ಟರ್ಮ್ ನೋಡಿದ ತಕ್ಷಣ ಗೊತ್ತಾಗೋದು ನಿಮಗೆ ಏನು ಮಲ್ಟಿಪ್ಲೈ ಮಾಡಿದಾರ ಅಥವಾ ಏನು ಕೊಡ್ಸಿದಾರ ನೋಡ್ಕೊಂಡ್ ಬಿಡ್ರಿ. ಏನು ಮಾಡಿದಾರ ನೋಡ್ರಿ ಸೀರೀಸ್ ಒಳಗ. ಹಾ, ಏನು ಬರೋದು? ಆಪ್ಷನ್ ಸಿ ಬರೋದಾ? ಏನು ಮಾಡಿದಾರ್ರಿ ಅವರು? ಏನು ಮಾಡಿದಾರ್ರಿ? ಮಲ್ಟಿಪ್ಲೈ ಮಾಡಿದಾರಲ್ರಿ. ನೋಡಿದ್ರನ ಗೊತ್ತಾಗತ್ತಲ್ರಿ ನಿಮ್ಗೆ. ಸೊ ನೋಡ್ರಿ, 5 ಐದ್ಲೆ 25 ಐದ್ಲೆ 125 ಐದ್ಲೆ 625 ಐದ್ಲೆ. ಹಾಗಾದ್ರೆ 3125 ಐದ್ಲೆ ಮಲ್ಟಿಪ್ಲೈ ಮಾಡಿದ್ದೀರಿ. 5 ಐದ್ಲೆ 25, 5 ಎರಡ್ಲೆ 10, 10ಕ್ಕೆ 2 ಸೇರಿಸ್ರಿ 12, 5 ಒಂದ್ಲೆ 5, 5ಕ್ಕೆ 1 ಸೇರಿಸ್ರಿ 6, 5 ಮೂರ್ಲೆ 15. ಹಾಗಾದ್ರೆ ಎಷ್ಟಾಯ್ತು? 15,625. ನೆಕ್ಸ್ಟ್ ಸೀರೀಸ್ ನಂಬರ್ ಏನ್ರಿ? 15,625. ದಟ್ ಈಸ್ ಆಪ್ಷನ್ ಸಿ. ಬಿಡಿಸಿದಾಯ್ತಾ? ನೆಕ್ಸ್ಟ್ ಒನ್, ಲಾಸ್ಟ್ ಒನ್. In a code language,
temporary is written as A P R S A Y O Y M and excuse written as excuse is written as P G N V X P. How is assure? How is assure written in that code? Written in that code. So option A is given O P P V Y P. B is given O X X V Y P. C is given O P P V X P. And D is given O X X Y V P. ಬಿನಾ ಕೋಡ್ ಮಾಡಿದಿರಿ ಕೋಡನ್ನ ಏನು ಮಾಡಬೇಕಾಯ್ತು ಇಲ್ಲಿ ಡಿಕೋಡ್ ಮಾಡಬೇಕಾಯ್ತು. ಹಾಂ ಎಸ್ ಹೇಳ್ರಿ ಬಿಡ್ಸತ್ತೀರಲ್ರಿ ಬಿಡಿಸ್ರಿ ಫಾಸ್ಟಾಗಿ ಬಿಡಿಸ್ರಿ ಇನ್ನು ಜಿ ಕೆ ಕ್ವಶನ್ 15 ಮುಗಿಸ್ಬೇಕು. ಹಾಂ ಆನ್ಸರ್ ಬೀನಾ ಪ್ರತಿಯೊಬ್ಬರದ್ದು ಬೀನಾ ಬಿಡಿಸಿದ್ರ ಇಲ್ಲ ಯೋಚನೆನ ಮಾಡತ್ತಿಲ್ರಿ ಮಾಡು ಬ್ಯಾಡ್ರಿ ನೀವು ನೋಡ್ರಿ ಇಲ್ಲೇ ನೋಡ್ರಿ TEMPORARY ಟೆಂಪ್ರರಿ ಅಕ್ಷರಕ್ಕೆ ಯಾವ ಅಕ್ಷರ ಕೋಡ್ ಮಾಡಿದಾರಂದ್ರೆ EPRSAYOYM ಡಿಕೋಡ್ ರೀ. ಓಕೆ as the same process. Excuse P G N P X P. ಸರಿನಾ? ನಮಗ ಅಶ್ಯೂರ್ ಕೇಳಿದ್ದಾರೆ ASSURE. ಇದಕ್ಕೆ ಯಾವ ಲೆಟರ್ ಕೋಡ್ಸ್ ಅದಾವಲ್ರಿ ಇದಕ್ಕೆ ಯಾವ ಲೆಟರ್ ಕೋಡ್ ಅದಾವಲ್ರಿ ಅಲ್ಲಿ ಬನ ಶಬ್ದ ತಗೊಂಡ ಇಲ್ಲೊಂದು ಶಬ್ದ ಮಾಡಿದ್ದಾರೆ ಅದಕ್ಕೆ ಕೋಡ್ ಮಾಡ್ಬೇಕ್ರಿ. ಈಗ ಎ ಅನ್ನುವ ಲೆಟರ್ಗೆ ಏನು ಕೋಡ್ ಮಾಡಿದ್ದಾರೆ ಅವರು ಓ ಕಾಣಿಸುತ್ತಾ? ಹಾಂ ಹಾಗಾದರೆ ಎ ಇದ್ದಲ್ಲಿ ಏನು ಬಂತು ಓ. ಹಿಯರ್ ಇಸ್ ಎಸ್ ಎಕ್ಸ್ ಅಲ್ರಿ X U P R Y E ಈಗ P O X S P Y P ಯಾವುದಾಯ್ತ್ರಿ? ಆಪ್ಷನ್ ಬಿ. ಇಲ್ಲಿರುವ ಅಕ್ಷರಕ್ಕೆ ಯಾವ ಅಕ್ಷರ ಕೋಡ್ ಅದಾವಲ್ಲ ಅವನ್ನ ಇಲ್ಲಿ ನಾವು ಏನು ಮಾಡೋದ್ರಿ ಡಿಕೋಡ್ ಮಾಡೋದ್ರಿ. ನೀಟಾಗಿ ನೋಡ್ಬಿಟ್ಟು ತಿಳ್ಕೊಂಡು ಬಿಡಿಸ್ರ.
ಬಿಡಿಸ್ಕೊಂಡಿದ್ದಾಯ್ತು ರೀ, ಬಿಡಿಸಿದಾಯ್ತು ರೀ. ನೆಕ್ಸ್ಟ್ ಕ್ವಶನ್ಸ್ ರೀ, ಜಿ ಕೆ ಕ್ವಶನ್ಸ್ ರೀ. ಕಿವಿ ಕೊಟ್ರಿ, ಪ್ರಶ್ನೆ ಪೂರ್ತಿ ಆದ ನಂತರ ಆನ್ಸರ್ ಮಾಡ್ಬೇಕು. ಅರ್ಧಕ್ಕೆ ಆನ್ಸರ್ ಮಾಡಿದ್ರೆ ಕೇಳಂಗಿಲ್ಲ. ಸರಿ ರೀ, ಕೇಳ್ಬೋದಾ? ಕಿವಿ ಈ ಕಡೆ ಕೊಡ್ರಿ, ಗಮನ ಈ ಕಡೆ ಇರಲಿ. ಫಸ್ಟ್ ಕ್ವಶನ್, ದ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ ಯುನೈಟೆಡ್ ನೇಷನ್ಸ್ ಹ್ಯಾಸ್ ಅ ಡ್ಯಾಶ್ ಮೆಂಬರ್ಸ್. ಹಾಂ, ವಿಶ್ವಸಂಸ್ಥೆಯ ಭದ್ರತಾ ಸಭೆಯಲ್ಲಿ ಸದಸ್ಯರ ಸಂಖ್ಯೆ ಎಷ್ಟು? ಎಷ್ಟು ಸದಸ್ಯರಿರ್ತಾರೆ? 15 ಜನ ಸದಸ್ಯರಿರ್ತಾರೆ. 15 ದೇಶಗಳ ಸದಸ್ಯತ್ವ ಇರುತ್ತಾ? 15ರಾಗ 5 ಪರ್ಮನೆಂಟ, 10 ನಾನ್ ಪರ್ಮನೆಂಟ್ ರೀ. ಹೌದಾ? 5 ಏನಪ್ಪ ಅಂದ್ರೆ ಶಾಶ್ವತ ಸದಸ್ಯತ್ವ, 10 ಏನಪ್ಪ ಅಂದ್ರೆ 2 ವರ್ಷಗಳಿಗೆ ಏನು ಮಾಡ್ತಾರೆ ರೀ? ಚೇಂಜ್ ಮಾಡ್ತಾರೆ ರೀ. ಹಾಗಾದರೆ 5 ಪರ್ಮನೆಂಟ್ ಮೆಂಬರ್ಸ್ ಕಂಟ್ರೀಸ್ ಯಾವುವು? 5 ರಷ್ಯಾ, ಚೀನಾ. ಬಿ ಅಂದ್ರೆ ಏನು? ಬ್ರಿಟನ್. RCB ಫನ್, RCB ಫನ್. ಏನದು? ನೆನಪಿಟ್ಕೊಳಕ್ಕಿದ, ಚಪ್ಪಾಳೆ ಹೊಡೆಯಕ್ಕಲ್ಲ, ನೆನಪಿಟ್ಕೊಳಕ್. ರಷ್ಯಾ, ಚೀನಾ, ಬ್ರಿಟನ್, ಫ್ರಾನ್ಸ್, ಅಮೇರಿಕಾ. ಈ 5 ದೇಶಗಳೇನಪ್ಪ ಅಂದ್ರೆ ಶಾಶ್ವತ ಸದಸ್ಯತ್ವ ಅದಾವ್ರಿ. ಇನ್ನು ಉಳಿದಿದ್ದು 10 ಟೆಂಪ್ರರಿ, ಇವ್ರಿ ಪರ್ಮನೆಂಟ್. ಒಟ್ಟಾರೆ ಎಷ್ಟು ಸದಸ್ಯ ರಾಷ್ಟ್ರಗಳು? 15. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಯರ್ಸ್ ಹ್ಯಾಸ್ ಬಿನ್ ಅವಾರ್ಡೆಡ್ ಭಾರತ ರತ್ನ? ಭಾರತ ರತ್ನ ಪ್ರಶಸ್ತಿ ಪಡೆದ ಈ ಕೆಳಗಿನ ಕ್ರೀಡಾಪಟು ಯಾರು? ಆಪ್ಷನ್ ಇಲ್ಲನ? ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಮಾತ್ರ ಸಿಕ್ಕೈತೆ, ಹೌದಿಲ್ರಿ ಭಾರತ ರತ್ನ? ಯಾವ ವರ್ಷ ಸಿಕ್ತು? ಭಾರತ ರತ್ನ ಪ್ರಶಸ್ತಿ ಸಚಿನ್ ತೆಂಡೂಲ್ಕರ್ ಅವರಿಗೆ ಯಾವ ವರ್ಷ? 2015, 16? ಯಾವಾಗ ಸಿಕ್ಕೈತ್ರಿ? ಈಗ 17ರಾಗ ಸಿಕ್ತು. ಹೇಳಿ ನೋಡೋಣ, ಯಾರ್ಯಾರು ಯಾವ್ಯಾವ ವಿಶ್ವ ಹೇಳ್ತೀರಿ? 16, 14, ಹಾಂ 16, 14, 2009, 2010. ನೋಡೋಣ, ಈ ಕ್ಲಾಸ್ ಮುಗಿದ ಯಾರಾದರೂ ಹೇಳಿದ್ರೆ ಹೇಳಿ. ನೆಕ್ಸ್ಟ್ ಕ್ವಶನ್, ಗೂಗಲ್ ಸರ್ಚ್ ಎಂಜಿನ್ ಬಂದಿಲ್ಲ ಇವತ್ತು. ವೇರ್ ಈಸ್ ರಾಜಘಾಟ್ ಲೊಕೇಟೆಡ್? ರಾಜಘಾಟ್ ಯಾರ ಸಮಾಧಿ ಸ್ಥಳ? ರಾಜ್ಘಾಟ್ ಯಾರ ಸಮಾಧಿ ಸ್ಥಳ? ಮಹಾತ್ಮ ಗಾಂಧಿ. ಸೊ ಯಾವಾಗ ನಿಧನ ಹೊಂದಿದ್ರು ಮಹಾತ್ಮ ಗಾಂಧಿ? ಜನವರಿ 30. ಹೇಳ್ರಿ, ಇಯರ್ ಗೊತ್ತದಾವಿಲ್ಲ? 1948. ಆ ದಿನ ಯಾವ ದಿನ ಆಚರಣೆ ಮಾಡ್ತೀರಿ ನೀವು? ಮಾರ್ಟೈರ್ಸ್ ಡೇ, ಹುತಾತ್ಮರ ದಿನಾಚರಣೆ. ನೆಕ್ಸ್ಟ್, ಲಂಡನ್ ಈಸ್ ಇನ್ ವಿಚ್ ಕಂಟ್ರಿ? ಲಂಡನ್ ಯಾವ ದೇಶದಲ್ಲಿದೆ? ಲಂಡನ್ ಯಾವ ದೇಶದಲ್ಲಿದೆ? ಇಂಗ್ಲೆಂಡ್ ಒಳಗೈತ್ರಿ, ಯುನೈಟೆಡ್ ಕಿಂಗ್ಡಮ್. ಹೂ ಈಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ USA? ಹಾಂ, ಅಮೇರಿಕಾದ ಉಪರಾಷ್ಟ್ರಪತಿಯವರು, ಉಪಾಧ್ಯಕ್ಷರು ಯಾರಾಗಿದ್ದಾರೆ? ಆಪ್ಷನ್ಸ್ ನಮ್ಮ ಬ್ರದರ್ಸ್ ಆನ್ಸರ್ ಹೇಳಿದ್ದಾರೆ, ಆದರೂ ಆಪ್ಷನ್ ಕೊಡ್ತೇನೆ ತಗೋರಿ. ಆಂಜೆಲಾ ಮಾರ್ಕೆಲ್, ಸಾಯಿ ಇಂಗ್ವಾನ್, ಜೆಸಿಂಡಾ ಆರ್ಡನ್. ಆಪ್ಷನ್ ಡಿ, ಕಮಲಾ ಹ್ಯಾರಿಸ್. ಆಪ್ಷನ್ ಡಿ, ಕಮಲಾ ಹ್ಯಾರಿಸ್. ನೆಕ್ಸ್ಟ್, ಹೂ ಅಮಂಗ್ ದ ಫಾಲೋಯಿಂಗ್ ಈಸ್ ನೌನ್ ಫಾರ್ ಹಿಸ್ ವರ್ಕ್ ಆನ್ ಮೆಡಿಸಿನ್ ಡ್ಯೂರಿಂಗ್ ದಿ ಗುಪ್ತಾ ಪಿರಿಯಡ್? ಗುಪ್ತರ ಕಾಲದಲ್ಲಿ ವೈದ್ಯಕೀಯ ಕಾರ್ಯಗಳನ್ನು ನಡೆಸುತ್ತಿದ್ದವರು ಯಾರು ಗುಪ್ತರ ಕಾಲದಲ್ಲಿ? ಸೌಮಿಲ, ಸುಶ್ರುತ, ಶುನಕ, ಶೂದ್ರಕ. ಸುಶ್ರುತ, ಹೌದಲ್ರಿ? ಸುಶ್ರುತ. ನೆಕ್ಸ್ಟ್, ಡ್ಯಾಶ್ ಸ್ಟೇಟ್ ಈಸ್ ಕವರ್ಡ್ ಔಟ್ ಆಫ್ ಬಿಹಾರ್? ಡ್ಯಾಶ್ ಸ್ಟೇಟ್ ಈಸ್ ಕವರ್ಡ್ ಔಟ್ ಆಫ್ ಬಿಹಾರ್ ಅಂದ್ರೆ ಬಿಹಾರನ್ನು ಸುತ್ತುವರಿದ ರಾಜ್ಯ ಯಾವುದು ಅಂತ ಕೇಳಿದಾರೆ? ಜಾರ್ಖಂಡ. 3 ದೇಶಗಳು ಸುತ್ತುವರಿದವ್ರಿ. ಇಲ್ಲ, ಆಪ್ಷನ್ದಾಗ ಜಾರ್ಖಂಡ ಮಾತ್ರ ಐತಿ. ಏನೈತೆ ಅಂದ್ರೆ ಕಲಹಂಡಿ, ಛತ್ತೀಸ್ಗಢ, ಉತ್ತರಾಖಂಡ ಮತ್ತು ಜಾರ್ಖಂಡ ಐತ್ರಿ. ಆನ್ಸರ್ ಏನೈತೆ ನಮ್ದು ಇವಾಗ? ಜಾರ್ಖಂಡ. ನೆಕ್ಸ್ಟ್,
The moon's diameter is approximately. Moon's diameter is approximately. ಅಂದಾಜು ಚಂದ್ರನ ವ್ಯಾಸ. ಅಂದಾಜು ಚಂದ್ರನ ವ್ಯಾಸ. ಆಪ್ಷನ್ ಎ half of that of the earth, none of these, double that of the earth, 1/4 that of the earth. 1/4 that of the earth. ಭೂಮಿಯ 1/4 ಭಾಗದಷ್ಟು ಚಂದ್ರನ ವ್ಯಾಸ ಇದೆ. ನೆಕ್ಸ್ಟ್ ಒನ್. Which industry is situated on the bank of the river Yamuna? ಯಮುನಾ ನದಿಯ ದಡದಲ್ಲಿರುವ ಕೈಗಾರಿಕೆ ಯಾವುದು? ಕಾಟನ್, ಲೆದರ್, ಟಿಂಬರ್, ಜೂಟ್. ಲೆದರ್ ಇಂಡಸ್ಟ್ರಿ. ನೆಕ್ಸ್ಟ್ ಒನ್. Who was the first Indian to win the Nobel Prize? ನೋಬೆಲ್ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ ಯಾರೇ? ರವೀಂದ್ರನಾಥ್ ಟ್ಯಾಗೋರ್. ನೆಕ್ಸ್ಟ್ ಒನ್. ವಿರಾಟ್ ಕೊಹ್ಲಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಗೇಮ್? ನೋಡಿ, ಪ್ರಶ್ನೆ ಕಂಪ್ಲೀಟ್ ಆಗಲ್ರಿ ಅಂತ ಕೇಳಿದ್ದೀನಿ. ಕೊಹ್ಲಿ ಅವ್ರ ಹೆಸರು ಕೇಳಿದ್ರೆ ಕ್ರಿಕೆಟ್ ಅಂದ್ಬಿಡೋದು. ಪಾಪ ನಿಮಗೆ ಗೊತ್ತೈತೆ ಅಂತ ಎಲ್ಲರಿಗೂ ಗೊತ್ತಿರ್ಬೇಕಂತ ಏನಿಲ್ಲ, ಹೌದಲ್ರಿ? ಎಲ್ಲರಿಗೂ ಗೊತ್ತಿರ್ತಾರ ಆಲ್ಮೋಸ್ಟ್. ಆದರೆ ಪ್ರಶ್ನೆ ಎಲ್ಲ ಗೊತ್ತಾಗಬೇಕಲ್ರಿ ಏನು ಕೇಳಿದಾರಂತೆ. ಹಾಂ, ಓಕೆ. Sundarban Tiger Reserve is located in Sundarban, West Bengal. Next one. Who was the founder of Sikh religion? ಸಿಖ್ ಧರ್ಮದ ಸ್ಥಾಪಕರು ಗುರು ನಾನಕ. ಸಿಖ್ಖರ ಕೊನೆಯ ಗುರು ಗೋವಿಂದ ಸಿಂಗ್. ಹಾಗಾದ್ರೆ ಗುರು ರಾಮದಾಸ್ ಜಿ ಯಾರು? ಗುರು ರಾಮದಾಸ್ ಜಿ ಯಾರು? ಗೋಲ್ಡನ್ ಟೆಂಪಲ್ ಐತಲ್ರಿ, ಆ ಗೋಲ್ಡನ್ ಟೆಂಪಲ್ ಯಾರ್ದಪ್ಪ ಅಂದ್ರೆ ಗುರು ರಾಮದಾಸ್ ಜಿ. ನೆಕ್ಸ್ಟ್ ಒನ್. ಶೇಖ್ ಹಸೀನಾ ವಾಜೇದ್ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್. ಶೇಖ್ ಹಸೀನಾ ಯಾವ ದೇಶದ ಪ್ರಧಾನಮಂತ್ರಿ ಅಂತ ಕೇಳಿದಾರೆ? ಬಾಂಗ್ಲಾದೇಶ್. ನೆಕ್ಸ್ಟ್ ಒನ್. ವಿಚ್ ಕಂಟ್ರಿ ಸೆಂಟ್ ಅ ವುಮನ್ ಆನ್ ದ ಮೂನ್? ವಿಚ್ ಕಂಟ್ರಿ ಸೆಂಟ್ ಅ ವುಮನ್ ಆನ್ ದ ಮೂನ್ ಫಾರ್ ದ ಫಸ್ಟ್ ಟೈಮ್? USA. ಚಂದ್ರನಲ್ಲಿಗೆ ಮಾನವನ ಕಳಿಸಿದ ಮೊದಲ ದೇಶ ಯಾವುದು ಅಂತ ಕೇಳಿದ್ದಾರೆ? US. ಸರಿನಾ? ಸೊ ನೆಕ್ಸ್ಟ್ ನಾಳೆಗೆ ಹೊಸ ಕ್ವಶನ್ ಪೇಪರ್. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ಈ ಅಗ್ನಿಪಥ ಯೋಜನೆಯಡಿಯಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಗಳು ಪ್ರಾರಂಭವಾದಾಗ, ಅಂದರೆ ಮೊದಲನೇದು ಹಾಸನ್ ರ್ಯಾಲಿಯಲ್ಲಿ 4 ಅಭ್ಯರ್ಥಿಗಳು ಅಗ್ನಿವೀರರಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಪಾಸಾಗಿದ್ದಾರೆ. ಆವಾಗ ತರಬೇತಿಗೆ ಅಭ್ಯರ್ಥಿಗಳು ಕಡಿಮೆ ಇದ್ದರು. ಅದೇ ರೀತಿಯಾಗಿ ಹಾವೇರಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ 52 ಜನ ಅಗ್ನಿವೀರರಾಗಿ ಆಯ್ಕೆಯಾದರು ಮೊದಲನೇ ಫಲಿತಾಂಶದಲ್ಲಿ. ಅದೇ ರೀತಿಯಾಗಿ ಆಮೇಲೆ ರಿಸರ್ವೇಷನ್ದಲ್ಲಿ ಮತ್ತೆ 3 ಜನ ಪಾಸಾದರು. ಒಟ್ಟು ಹಾವೇರಿ ರ್ಯಾಲಿಯಲ್ಲಿ 55 ಜನ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿ AROದಿಂದ ನಡೆಯತಕ್ಕಂಥ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಒಟ್ಟು 25 ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC
ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್ ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.